ಹಾಯ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಆತ್ಮೀಯ ಪಾಲಕರೇ ಮತ್ತು ಪೋಷಕರೇ, ಮಾರ್ಚ್ 22 ಅಂದರೆ ಭಾನುವಾರ ನಾಳೆ ಆದರ್ಶ ವಿದ್ಯಾಲಯ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾಳೆ ಈ ಒಂದು ಪರೀಕ್ಷೆಗೆ ಎಲ್ಲಿ ಕೇಳಿರ್ತಕ್ಕಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ತರಗತಿಯಲ್ಲಿ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿನಿ. ಅವುಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಇದು ಒಂದು ಅಂತಿಮ ಒಂದು ತಯಾರಿ ಅಂತ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಕ್ಲಾಸನ್ನು ನಿಮ್ಮ ಮಕ್ಕಳಿಗೆ ಪ್ರಾರಂಭದಿಂದ ಕೊನೆಯವರೆಗೆ ತೋರಿಸಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳಿಂದ ಕೂಡ ಒಂದು ಉತ್ತರಗಳನ್ನು ಸಂಗ್ರಹಿಸಿ ಕೆಳಗಡೆ ಇರತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಖಂಡಿತವಾಗಲೂ ಈ ಒಂದು ಉತ್ತರವನ್ನು ನೋಡ್ತೀವಿ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳು, ಮತ್ತೊಮ್ಮೆ ನಾಳೆ ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಏನೋ ಪರೀಕ್ಷೆ ಬರೆಯೋದಕ್ಕೆ ರೆಡಿ ಆಗಿದ್ದರೆ ಎಲ್ಲ ನಾನು 5ನೇ ತರಗತಿ ಮುದ್ದು ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಸೊ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೋರಿ, ಹಾಗೆ ಈ ಒಂದು ಶಾಲೆಗೆ ಆಯ್ಕೆ ಆಗಲಿ ಅಂತೇಳಿ ನಾನು ಶುಭ ಹಾರೈಸುತ್ತಾ ಇವತ್ತಿನ ಈ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ನೋಡಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಅಂದರೆ ಕನ್ನಡದ ಕವಿ ಅಂತ ಕೇಳ್ಯಾರ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡ ಕವಿ ಯಾರಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿರಿ, ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ್, ಗಿರೀಶ್ ಕಾರ್ನಾಡ್, ಕುವೆಂಪು ಅಂತಕ್ಕಂಥ 4 ಆಯ್ಕೆಗಳಿದ್ದಾವೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ನಮಗೂ ನಿಮಗೂ ಈಗಾಗಲೇ ಗೊತ್ತಿರುವ ಹಾಗೆ ಕರ್ನಾಟಕಕ್ಕೆ ಒಟ್ಟು 8 ಜ್ಞಾನಪೀಠ ಅವಾರ್ಡ್ಗಳ ಪ್ರಶಸ್ತಿಗಳು ಬಂದಿದ್ದಾವೆ. ಹಾಗಾದರೆ ಅದರಲ್ಲಿ ಮೊಟ್ಟ ಮೊದಲ ಪಡೆದಂಥ ಕವಿ ಯಾರಪ್ಪ ಅಂದರೆ ಅವರು ಬೇರೆ ಯಾರಲ್ಲ, ನಮ್ಮ ರಾಷ್ಟ್ರಕವಿ ಅಂತ ಬಿರುದು ಪಡೆದುಕೊಂಡವರು ಕುವೆಂಪು. ಕುವೆಂಪು ಅವರಿಗೆ ಏನಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗ್ತಾರೆ. ಯಾವಾಗ? 1967ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಅಷ್ಟೇ ಅಲ್ಲದೆ ಇನ್ನೂ 3 ಜನ ಕವಿಗಳಿದ್ದಾರಲ್ಲ, ಅವ್ರಿಗೂ ಕೂಡ ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿನ ನಮ್ಮ ಕರ್ನಾಟಕಕ್ಕೆ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಯಾರಪ್ಪ ಅಂದರೆ ದ ರಾ ಬೇಂದ್ರೆ. ದ ರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು 4 ತಂತಿ ಎನ್ನುವ ಕವನ ಸಂಕಲನಕ್ಕೆ, ಅಂದರೆ 4 ತಂತಿ ಅಂತಕ್ಕಂಥ ಒಂದು ಕವನ ಸಂಕಲನಕ್ಕೆ ಏನು ಮಾಡ್ತಾರೆ, ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಯಾವಾಗಪ್ಪ ಅಂದರೆ 1973ರಲ್ಲಿ. ಯಾವಾಗ? 1973ರಲ್ಲಿ ಕನ್ನಡಕ್ಕೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ತಂದು ಕೊಡ್ತಾರೆ. ಅಷ್ಟೇ ಅಲ್ಲದೆ ಗಿರೀಶ್ ಕಾರ್ನಾಡ್ ಅವರು, ಇವರು ಕೂಡ ಏನಪ್ಪ ಅಂದರೆ ಸಮಗ್ರ ಸಾಹಿತ್ಯ ಅಂತಕ್ಕಂಥ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಂದರೆ 1998ರಲ್ಲಿ ಇವ್ರಿಗೆ ಏನಾಗುತ್ತೆ, ಜ್ಞಾನಪೀಠ ಅವಾರ್ಡ್ ಇವರು ಕರ್ನಾಟಕಕ್ಕೆ ಅಥವಾ ಕನ್ನಡಕ್ಕೆ ತಂದು ಕೊಡ್ತಾರೆ. ಯಾರು? ಗಿರೀಶ್ ಕಾರ್ನಾಡ್ ಅವರು. ಅಷ್ಟೇ ಅಲ್ಲದೆ ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಏನಪ್ಪ ಅಂದರೆ ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 2010ರಲ್ಲಿ ಏನು ಮಾಡ್ತಾರೆ, ಇವರು ಕೂಡ ಏನಪ್ಪ ಅಂದರೆ ಕನ್ನಡಕಕ್ಕೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿನ ತಂದುಕೊಟ್ಟಂಥ ಕವಿ ಮಹನೀಯರು ಇವರೆಲ್ಲರೂ. ಸೊ ಹಾಗಾಗಿ ಇವರು 4 ಜನ ಏನಪ್ಪ ಅಂದರೆ ಇನ್ನೂ 4 ಜನ ಏನು ಮಾಡಿದ್ದಾರೆ, ಎಲ್ಲರೂ ಸೇರಿ ಕರ್ನಾಟಕಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇದು ಅವರು ಕುವೆಂಪು ಅವರು 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಅನ್ನುವ ಕೃತಿಗೆ ಏನು ಮಾಡ್ತಾರೆ, ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂಥ ಕವಿಗಳು ಕುವೆಂಪು ಅವರು. ಓಕೆ. ಸೊ ಹಾಗಾದರೆ ಬನ್ನಿ, ಮುಂದಿನ ಪ್ರಶ್ನೆ. ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಇತ್ತೀಚೆಗೆ ಅಂದರೆ ಪ್ರಪಂಚದಲ್ಲಿರುವ ಏಕರೂಪ ತೆರಿಗೆ ಯಾವುದು? ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿರುವ ಏಕರೂಪ ತೆರಿಗೆ ಯಾವುದು ಅಂತ ಕೇಳಿದಾರೆ. ಸೊ ಈಗ ನಮ್ಮ ದೇಶದಲ್ಲಿ ಒಂದು ಏಕರೂಪ ತೆರಿಗೆಯನ್ನು ತಂದಿದ್ದೀವಿ. ಅಂದರೆ ಎಲ್ಲ ತೆರಿಗೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದೇ ತೆರಿಗೆ, ಅಂದರೆ ಬೇರೆ ಬೇರೆ ತೆರಿಗೆಯನ್ನು ಕಟ್ಟೋದು ಬೇಡಪ್ಪ, ಎಲ್ಲದನ್ನು ಸೇರಿಸಿ ಒಂದು ತೆರಿಗೆಯಲ್ಲಿ ಇನ್ಕ್ಲೂಡಿಂಗ್ ಮಾಡಿಬಿಡೋಣ, ಟ್ಯಾಕ್ಸ್ ಆಗಿ ಕಟ್ಟಿಬಿಡೋಣ. ಸೊ ಅದು ಯಾವುದಪ್ಪ ಅಂದರೆ ನೋಡಿರಿ, GST ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು, KST ಆಗಿರ್ಬೋದು, CST. ಅಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲೇನಪ್ಪ ಅಂದರೆ ವ್ಯಾಟ್ ಅಂತಕ್ಕಂಥ ತೆರಿಗೆ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲೈತೆ. ಯಾವುದು? ವ್ಯಾಲಿಡ್ ಆ್ಯಡೆಡ್ ಟ್ಯಾಕ್ಸ್ ಅಂತಿತ್ತು ವ್ಯಾಟ್. ಈಗ ಅದು ಹೋಗಿ ಏನು ಮಾಡಿದ್ದಾರೆ, ನಮ್ಮ ದೇಶದಲ್ಲಿ GST ಅಂತ ತಂದಿದ್ದಾರೆ. ಇದು ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಜಾರಿಗಿರ್ತಕ್ಕಂಥ ಏಕರೂಪ ತೆರಿಗೆ. GST ಅಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಅರ್ಥ. ಏನು? ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಸರಕು ಸೇವಾ ತೆರಿಗೆ ಅಂತ ಬರುತ್ತದು. ಸೊ ಇದನ್ನು ಏನಪ್ಪ ಅಂದರೆ ಇವತ್ತು ಭಾರತದಲ್ಲಿ ಏಕರೂಪ ತೆರಿಗೆಗೆ ಏನಾಗಿರುತ್ತೆ, ಚಾಲ್ತಿಯಲ್ಲಿ ತೊಗೊಂಬಂದಿದ್ದೀವಿ. ಓಕೆ. ಪ್ರಶ್ನೆ 3 ನೋಡಿ, ಏನು ಕೇಳಿದಾರ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು? ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಭಾಳಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಅದರಲ್ಲಿ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಅಂತ ಕೇಳಿದಾರೆ. ಹೌದಾ? ಸೊ ನಿಮ್ಗೆ ಈಗಾಗಲೇ ಗೊತ್ತು, ಬೆಂಗಳೂರನ್ನು ಕಟ್ಟಿದವರು ಯಾರು? ನಾಡಪ್ರಭು ಕೆಂಪೇಗೌಡ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಅವರ ಹೆಸರನ್ನೇ ಈ ಒಂದು ವಿಮಾನ ನಿಲ್ದಾಣಕ್ಕೆ ಇಟ್ಟಿದ್ದಾರೆ. ಅದು ಯಾವುದು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರಾಗಿದೆ.
ಹಾಗಾದರೆ ಬನ್ನಿ, ಇನ್ನು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಕೋಲ್ಕತ್ತಾದಲ್ಲಿದೆ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತಾ? ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಕೋಲ್ಕತ್ತಾ. ಹೌದಾ? ಕೋಲ್ಕತ್ತಾದಲ್ಲಿದ್ದರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ ಅಥವಾ ದೆಹಲಿಯಲ್ಲಿದೆ. ಅಷ್ಟೇ ಅಲ್ಲದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಅಹಮದಾಬಾದ್ನಲ್ಲಿದೆ. ಅಹಮದಾಬಾದ್ನಲ್ಲಿ ಇದೆ. ಎಲ್ಲಿ? ಗುಜರಾತ್. ಅಹಮದಾಬಾದ್ನಲ್ಲಿ ಏನಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾವು ಆ ಒಂದು ಹೆಸರನ್ನು ಭಾರತದ ಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನಲ್ಲಿ ಇಟ್ಟಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ 4, ಸೊನ್ನೆಯನ್ನು ಕಂಡುಹಿಡಿದವರು ಯಾರು? ತುಂಬ ಸುಲಭವಾದ ಪ್ರಶ್ನೆ. ಈ ಸೊನ್ನೆ ಅಂತಕ್ಕಂಥ ಮೊದಲು ಕಂಡುಹಿಡ್ತಕ್ಕಂಥ ನಮ್ಮ ಯಾರಪ್ಪ ಅಂದರೆ ಅದು ಭಾರತೀಯರು. ಭಾರತೀಯರು ಏನು ಮಾಡ್ತಾರಪ್ಪ ಅಂದರೆ ಈ ಸೊನ್ನೆಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ರೈಟ್ ಆನ್ಸರ್. ಹೌದಿಲ್ಲ? ಸೊನ್ನೆಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದವರು ಯಾರು? ಭಾರತೀಯರು. ಅದಕ್ಕಾಗಿ ಭಾರತ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮನುಷ್ಯನ ದೇಹದ ಈ ಅಂಗ ವಿಫಲವಾದಾಗ ಅಂದರೆ ಅದು ಕೆಲಸವನ್ನು ನಿರ್ವಹಿಸದೇ ಇದ್ದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ? ಈ ಒಂದು ಡಯಾಲಿಸಿಸನ್ನು ಮಾಡ್ತಾರೆ. ಮನುಷ್ಯನ ಈ ಒಂದು ಅಂಗ ಕೆಲಸ ಮಾಡಲಿಲ್ಲಪ್ಪ ಅಂದರೆ, ನಿಷ್ಕ್ರಿಯ ಆಯ್ತಪ್ಪ ಅಂದರೆ ಡಾಕ್ಟ್ರ್ ಏನು ಮಾಡ್ತಾರೆ? ಈ ಒಂದು ಕೆಲಸವನ್ನು ಮಾಡ್ತಾರೆ. ಯಾವ ಅಂಗಪ್ಪ ವಿಫಲ ಆಗೋದು? ಸೊ ಡಯಾಲಿಸಿಸ್ ಮಾಡ್ತಕ್ಕಂಥ ಅಂಗ ಯಾವುದು? ಯಾವ ಅಂಗ ವಿಫಲವಾದಾಗ ಡಯಾಲಿಸಿಸ್ ಮಾಡ್ತಾರಪ್ಪ ಅಂದರೆ ಸೊ ಕರಳು, ಹೃದಯ, ಮೆದುಳು ಅಲ್ಲ, ಯಾವುದು? ಕಿಡ್ನಿ ವಿಫಲವಾದಾಗ ಡಾಕ್ಟ್ರ್ ಏನು ಮಾಡ್ತಾರೆ? ಡಯಾಲಿಸಿಸ್ ಅಂತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆನ ಅಲ್ಲಿ ಕೊಡ್ತಾರ. ಸೊ ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ಮೂತ್ರಪಿಂಡಗಳು ಅಥವಾ ಕಿಡ್ನಿ ಫೇಲ್ ಆದಾಗ ಏನು ಮಾಡ್ತಾರಪ್ಪ ಅಂದರೆ ಈ ಡಯಾಲಿಸಿಸ್ ಅಂತಕ್ಕಂಥ ಚಿಕಿತ್ಸೆಯನ್ನು ಡಾಕ್ಟ್ರ್ ಕೊಡ್ತಾರೆ. ಇನ್ನು 2018ರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಪ್ರಶಸ್ತಿ ಜಯಿಸಿದ ಅಥವಾ ಗೆಲುವು ಸಾಧಿಸಿದ ಭಾರತೀಯ ಆಟಗಾರ್ತಿ ಅಂದರೆ ಮಹಿಳೆ ಯಾರಪ್ಪ? ನೋಡ್ರಿ ಪ್ರಿಯ ವೀಕ್ಷಕರು, ಇವರೆಲ್ಲರೂ ಬ್ಯಾಡ್ಮಿಂಟನ್ ಆಟಗಾರರೇ. ಸೈನಾ ನೆಹ್ವಾಲ್ ಆಗಿರ್ಬೋದು, ಜ್ವಾಲಾ ಗುಟ್ಟ ಆಗಿರ್ಬೋದು, PV ಸಿಂಧು ಆಗಿರ್ಬೋದು ಮತ್ತು ಅಶ್ವಿನಿ ಪೊನ್ನಪ್ಪ ಇವರೆಲ್ಲರೂ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ್ತಿಯರಾಗಿರ್ತಾರೆ. ಸೊ ಹಾಗಾದರೆ ಇಲ್ಲಿ 2018ರಲ್ಲಿ ಈ ಒಂದು ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗಳಿಸಿದ ಭಾರತೀಯ ಆಟಗಾರ್ತಿ ಯಾರು? PV ಸಿಂಧು. ಯಾರದು? PV ಸಿಂಧು ರೈಟ್ ಆನ್ಸರ್. ಅಶ್ವಿನಿ ಪೊನ್ನಪ್ಪ ಕೂಡ ಏನಂದರೆ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ್ತಿ. ಜ್ವಾಲಾ ಗುಟ್ಟ ಆಗಿರ್ಬೋದು ಮತ್ತು ಸೈನಾ ನೆಹ್ವಾಲ್ ಆಗಿರ್ಬೋದು ಇವರೆಲ್ಲರ ಏನಪ್ಪ ಅಂದರೆ ಪ್ರಸಿದ್ಧ ಒಂದು ಬ್ಯಾಡ್ಮಿಂಟನ್ ಆಟಗಾರ್ತಿಯರಾಗಿರ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಓಕೆ, ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಆಟಗಾರ್ತಿಯರು. ಇನ್ನು ಇತ್ತೀಚೆಗೆ ಉದ್ಘಾಟನೆಗೊಂಡ ಅತಿ ಎತ್ತರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಕ್ಕಂಥ ಪ್ರತಿಮೆ ಇರುವ ರಾಜ್ಯ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ನರ್ಮದಾ ನದಿಯ ದಡದ ಮೇಲೆ ಏನಪ್ಪ ಅಂದರೆ ಸರ್ದಾರ್ ಸರೋವರದ ಪಕ್ಕದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದಕ್ಕೆ ಏಕತಾ ಪ್ರತಿಮೆ ಅಂತ ಕರಿತೀವಿ. ಎಲ್ಲಿ ಕಂಡು ಬರುತ್ತಾ? ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದಾರ. ಏಕತಾ ಪ್ರತಿಮೆ ಅಂತ ಕರಿತೀವಿ. ಯಾವುದು? ಅತಿ ಎತ್ತರವಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಯನ್ನು ಎಲ್ಲಿ ನಿರ್ಮಾಣ ಮಾಡಿದಾರಪ್ಪ ಅಂದರೆ ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದಾರ. ಇದು ಭಾರತದ ಅತಿ ಎತ್ತರವಾದ ಪ್ರತಿಮೆ ಅಂತ ಕರಿತೀವಿ. ಇದು ಸರ್ದಾರ್ ಸರೋವರ ಪಕ್ಕದಲ್ಲಿ ಏನಪ್ಪ ಅಂದರೆ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿದೆ? ಗುಜರಾತ್ನಲ್ಲಿ ಕಂಡು ಬರುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ, ಪರಮವೀರ ಚಕ್ರ ಈ ಪ್ರಶಸ್ತಿಯನ್ನು ನೀಡುವುದು ಯಾರಿಗೆ ಕೊಡ್ತಾರೆ? ಪರಮವೀರ ಚಕ್ರವನ್ನು ಯಾರಿಗೆ ಕೊಡ್ತಾರಪ್ಪ? ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ, ಶಿಕ್ಷಕರಿಗೆ, ಸೈನಿಕರಿಗೆ? ಇಲ್ಲ, ಯಾರಿಗಪ್ಪ ಅಂದರೆ ಸೈನಿಕರಿಗೆ ಕೊಡ್ತಾರ. ಹೌದಿಲ್ಲ? ಶಾಂತಿ ಸಂದರ್ಭದಲ್ಲಿ ಶೌರ್ಯವನ್ನು ತೋರಿದಂಥ ಒಂದು ಸೈನಿಕರಿಗೆ ಏನು ಮಾಡ್ತಾರ? ಪರಮವೀರ ಚಕ್ರವನ್ನು ಕೊಡ್ತಾರ. ಇನ್ನು ಕ್ರೀಡಾಪಟುಗಳಿಗೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕೊಡ್ತಾರ. ಇನ್ನು ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಒಂದು ಪ್ರಶಸ್ತಿಗಳು ಕೊಡ್ತಾರೆ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ರೈಟ್ ಆನ್ಸರ್. ಯಾರಿಗೆ? ಸೈನಿಕರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರ, ಪರಮವೀರ ಚಕ್ರವನ್ನು. ಓಕೆ, ಸೊ ಅಷ್ಟೇ ಅಲ್ಲದೆ ಈ ಚಕ್ರ ಸ್ಥಾಪನೆ ಆಗಿತ್ತು ಜನವರಿ 26. ಯಾವುದು? ಪರಮವೀರ ಚಕ್ರ ಅಂತಕ್ಕಂಥ ಪ್ರಶಸ್ತಿ ಯಾವಾಗ ಮಾಡಲ್ಪಟ್ರಪ್ಪ ಅಂದರೆ ಜನವರಿ 26, 1950ರಲ್ಲಿ ಏನಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕೊಡೋದಕ್ಕೆ ಪ್ರಾರಂಭಿಸಿದರು. ಹಾಗಾದರೆ ಇದನ್ನು ಮೊಟ್ಟ ಮೊದಲಿಗೆ ಯಾರು ಕೊಟ್ಟರಪ್ಪ ಅಂದರೆ ಮೇಜರ್ ಸೋಮನಾಥ್ ಶರ್ಮಾ ಅಂತಕ್ಕಂಥ ಒಬ್ಬ ವೀರ ಸೈನಿಕನಿಗೆ ಈ ಒಂದು ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕೊಡ್ತಾರೆ. ಹಾಗಾದರೆ ಈ ಪ್ರಶಸ್ತಿಗೆ ಒಂದು ಪದಕ ಕೊಡ್ತಾರೆ. ಆ ಪದಕ ಯಾವ ಲೋಹವಾಗಿರುತ್ತಾ? ಕಂಚು ಲೋಹದಿಂದ ಮಾಡಿರತಕ್ಕಂಥ ಒಂದು ಪದಕ ಆಗಿರುತ್ತೆ. ಸೊ ಹಾಗಾಗಿ ಜನವರಿ 26, 1950ರಲ್ಲಿ ಈ ಪದಕವನ್ನು ಮೊಟ್ಟ ಮೊದಲ ಬಾರಿಗೆ ಸೋಮನಾಥ್ ಶರ್ಮಾ ಅಂತಕ್ಕಂಥ ಮೊದಲ ಒಬ್ಬ ಸೈನಿಕನಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಮಾಡಲ್ಪಡಿತು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಕಳಬೇಡ ಕೊಲಬೇಡ
ಹುಸಿಯ ನುಡಿಯಲು ಬೇಡ. ಈ ವಚನಕಾರರು ಯಾರಪ್ಪ? ಯಾರು? ಬಸವಣ್ಣನ, ಅಕ್ಕ ಮಹಾದೇವಿನ, ಅಲ್ಲಮ್ಮ ಪ್ರಭುನ ಅಥವಾ ಜೇಡರ ದಾಸಿಮಯ್ಯನ? ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದಂಥ ಪ್ರಸಿದ್ಧ ವಚನಕಾರ ಯಾರಪ್ಪ ಅಂದರೆ, ಸೊ ಪ್ರೀತಿಯ ವೀಕ್ಷಕರೇ, ನಿಮ್ಗೆ ಈಗಾಗಲೇ ಗೊತ್ತು ಯಾರಪ್ಪ ಅಂದರೆ ಅದು ಬಸವಣ್ಣ, ಭಕ್ತಿ ಭಂಡಾರಿ ಅಂತ ನಾವು ಕರಿತೀವಿ. ಯಾರು? ಬಸವಣ್ಣನವರು. ಇವರೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಅಲ್ಲಮ್ಮ ಪ್ರಭುವನವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದರೆ ಅಲ್ಲಿ ವಚನಗಳ ಒಂದು ಕೀರ್ತನೆಗಳೊಂದು ಪಠನೆ ನಡೀತಾನೆ ಇರುತ್ತೆ. ಸೊ ಬಸವಣ್ಣರು ಏನಪ್ಪ ಅಂದರೆ ಈ ಒಂದು ಗಾದೆ ಮಾತನ್ನು ಹೇಳಿರ್ತಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ ಬೇಡ ಅಂತಕ್ಕಂಥ ಗಾದೆ ಮಾತನ್ನು ಹೇಳಿದವರು ಯಾರು? ಈ ಒಬ್ಬರು ಬಸವಣ್ಣ ಅವರು ಆಗಿರ್ತಾರ. ಓಕೆ, ಬಸವಣ್ಣನವರ ಒಂದು ಅಂಕಿತನಾಮ ಕೂಡಲ ಸಂಗಮ ದೇವ, ಅಕ್ಕಮಹಾದೇವಿ, ಚೆನ್ನಮಲ್ಲಿಕಾರ್ಜುನ, ಅಲ್ಲಮ ಪ್ರಭು, ಗುಹೇಶ್ವರ. ಸೊ ಜೇಡರ ದಾಸಿಮರ ಅಂಕಿತನಾಮ ಏನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ. ಓಕೆ, ಪ್ರಶ್ನೆ 10. ಇಸ್ರೋ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಕರಿತೀವಿ. ಈ ಒಂದು ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಭಾರತದಲ್ಲಿ ಅಂದರೆ, ಸೊ ನಮ್ಮ ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಈ ಒಂದು ಇಸ್ರೋದ ಕೇಂದ್ರ ಕಚೇರಿಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತು, ಹೌದಾ? ಇಸ್ರೋ ಕೇಂದ್ರ ಕಚೇರಿಯಲ್ಲಿದೆ, ಬೆಂಗಳೂರಿನಲ್ಲಿದೆ. ಅಷ್ಟೇ ಅಲ್ಲದೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತಾ ಮುಂಬೈದಲ್ಲಿದೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕೇಂದ್ರ ಕಚೇರಿಯಲ್ಲಿದೆ, ಮುಂಬೈದಲ್ಲಿದೆ. ಅಷ್ಟೇ ಅಲ್ಲದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಕೇಂದ್ರ ಕಚೇರಿ ಕೂಡ ಎಲ್ಲಿದೆ? ಮುಂಬೈದಲ್ಲಿದೆ. ಅಷ್ಟೇ ಅಲ್ಲದ UNO ಅಂದರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ, ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂತ ಕರಿತೀವಿ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ, ನ್ಯೂಯಾರ್ಕ್ನಲ್ಲಿದೆ. ಅಷ್ಟೇ ಅಲ್ಲದ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕಾರ್ಪೊರೇಷನ್ ಅಂತ ಬರುತ್ತೆ. ಅಂದರೆ ಈ ಒಂದು ಕೇಂದ್ರ ಕಚೇರಿ ಯಾವುದು? ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಈ ಒಂದು ನೇಪಾಳದ ರಾಜಧಾನಿ ಆಗಿರ್ತಕ್ಕಂಥ ಕಠ್ಮಂಡುವಿನಲ್ಲಿದೆ. ಅಷ್ಟೇ ಅಲ್ಲದೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಈ ಒಂದು ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಜಿನೇವಾದಲ್ಲಿದೆ. ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಈ ಒಂದು ಸಂಸ್ಥೆಯ ಕೇಂದ್ರ ಕಚೇರಿಯನ್ನು ನಾವು ಕಾಣಬಹುದು. ಪ್ರೀತಿಯ ವೀಕ್ಷಕರೇ, ಇದು ನಾಳೆ ನಡೀತಕ್ಕಂಥ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು. ಸೊ ಮುಂದಿನ ಒಂದು ತರಗತಿ ನಾನು ಬೇರೆ ವಿಷಯ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಹಾಗಾದರೆ ನಾಳೆ ಬರ್ತಕ್ಕಂಥ ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ತಯಾರಿಯನ್ನು ನಡೆಸಿದ್ದಾರೆ. ಸೊ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಸಹ ಯಾವ್ಯಾವ ವಿದ್ಯಾರ್ಥಿಗಳು ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರಿತಾ ಇದ್ದೀರಿ, ಎಲ್ಲ ವಿದ್ಯಾರ್ಥಿಗಳು ಸಹ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ, ಅವರು ಆ ಒಂದು ಶಾಲೆಗೆ ಆಯ್ಕೆ ಆಗಲಿ ಅಂತ ಹೇಳ್ತಾ ನಾನು ತುಂಬ ಮನಸ್ಫೂರ್ತಿಯಾಗಿ ಶುಭಾಶಯನ ಕೋರ್ತಾ ಇದ್ದೀನಿ. ಸೊ ಪ್ರೀತಿಯ ವೀಕ್ಷಕರೇ, 2020